ಎಲ್ಲರೂ ಕೂಡ ನಮ್ಮ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಕುಮಾರಿ ಇವರಿಗೆ ಈ ಲೋಕಸಭಾ ಕ್ಷೇತ್ರದ ಮತದಾರರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಪರವಾಗಿ ತಾವು ಈ ಸಾರಿ ಆಶೀರ್ವಾದ ಮಾಡಬೇಕು, ಅವರನ್ನು ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ನೀವು ಈ ಸಾರಿ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವರು ಪ್ರಿಯಾಂಕಾ ಜಾರಕಿಹೊಳಿಯನ್ನು ಚುನಾವಣೆ ನಿಲ್ಲಿಸಬೇಕು ಅಂತ ಇರಲಿಲ್ಲ, ಚುನಾವಣೆ ನಿಲ್ಲಿಸಬೇಕು ಅಂತ ಇರಲಿಲ್ಲ, ಚಿಂಗ್ಳೆ ಅವರಿಗೆ ನಿಲ್ಲಿಸಬೇಕು ಅಂತ ಇದ್ರು. ಚಿಂಗ್ಳೆ ಅವರಿಗೆ ಇಲ್ಲೆಲ್ಲ ಬೆಳಗಾವಿನ ಎಲ್ಲ ಸದಸ್ಯರುಗಳು ಕೂಡ ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ಮಗಳನ್ನು ನಿಲ್ಲಿಸಬೇಕು, ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನನ್ನು ನಿಲ್ಲಿಸಬೇಕು ಅಂತೇಳಿ. ಹೌದಾ ಇಲ್ಲ? ಏನ್ರಿ ಎ ಬಿ ಪಾಟೀಲ್ ಮಾಡಿದ್ರು. ಪಾಪ ಸತೀಶ್ ಜಾರಕಿಹೊಳಿಗೆ ನಾವು ದುಂಬಾಲು ಬಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದುಂಬಾಲು ಬಿದ್ದು ಇವರು ಶಿಫಾರಸ್ ಮಾಡೋದ ಪ್ರಕಾರ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೋದು. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇಲ್ಲದೆ ಹೋದ್ರೆ ಕ್ಯಾಂಡಿಡೇಟ್ ಆಯ್ತಾನೆ ಇರಲಿಲ್ಲ. ನನ್ನ ಮಗಳಿಗೆ ಬೇಡ ಅಂತ ಇದ್ರು ನಿಮ್ಮ ತಂದೆ, ಏನಮ್ಮ ಬೇಡ ಅಂತ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬೇಡ ಅಂತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದ್ರು ಅಂತಂದ್ರೆ, ಪ್ರಿಯಾಂಕಾ ನಿಂತ್ರೆ ನನ್ನ ಮಗನ್ ನಿಲ್ಲಿಸ್ತೀನಿ, ಪ್ರಿಯಾಂಕಾ ನಿಂತ್ರೆ ನನ್ನ ಮಗನ್ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಬೆಳಗಾಂ ಜಿಲ್ಲೆಯ ಎಲ್ಲ ಮುಖಂಡಗಳ ಒತ್ತಾಯದ ಮೇರೆಗೆ ಇವತ್ತು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ಅದರಿಂದ ನಿಮ್ ಜವಾಬ್ದಾರಿ ಅಲ್ವಾ? ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿನ ಗೆಲ್ಸ್ಕೊ ಬರೋದು ನಿಮ್ ಜವಾಬ್ದಾರಿ ಅಲ್ಲ? ಬೆಳಗಾಂನ ಎರಡೂ ಅಭ್ಯರ್ಥಿಗಳನ್ನ ಅಲ್ಲಿ ಎಂತವನು ಮೃಣಾಲ್, ಇಲ್ಲಿ ಪ್ರಿಯಾಂಕಾ. ನಿನಗೆ ಎಷ್ಟು ಲೀಡ್ ಬಂದಿತ್ತಪ್ಪ? 80,000. ನೀನೀಗ 1,00,000 ಓಟ್ ಕೊಡಿಸ್ಬೇಕಲ್ವಾ? ಲೀಡ್ 1,00,000. ಎಲ್ಲಯ್ಯ ಪ್ರಕಾಶ್ ಹುಕ್ಕೇರಿ, ಎಷ್ಟು ಕೊಡಿಸ್ತಿ ಹೇಳು? 1,00,000 ಲೀಡನ್ನ ಕೊಡಿಸ್ಬೇಕು. ಪ್ರಿಯಾಂಕಾ ವಿದ್ಯಾವಂತೆ. ನಾನು ನೋಡಿರ್ಲಿಲ್ಲ ಅವ್ರು ಮಾತಾಡೋದು. ಇವತ್ತು ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡಿದ್ದಾಳೆ. ಪಾರ್ಲಿಮೆಂಟ್ನಲ್ಲೂ ಕೂಡ ನಿಮ್ಮನ್ನ ಸಮರ್ಥವಾಗಿ ಪ್ರತಿನಿಧಿಸ್ತಾಳೆ. ಕರ್ನಾಟಕದ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗೆ ಬಂದಿದೆ. ಅದರಿಂದ ಪ್ರಿಯಾಂಕನ್ ಗೆಲ್ಲಿಸ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.